ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನಿಂದ ನವರಾತ್ರಿ ಆರಂಭವಾಗಿದ್ದು ಈ ದಿನ ಕಳಸ ಸ್ಥಾಪನೆ ಮಾಡಿ ದೇವಿ ಶೈಲಪುತ್ರಿಯನ್ನು ಪೂಜಿಸಲಾಗಿದೆ. ಹಾಗೆಯೇ ನಾಳೆ ಯಾವ ಬಣ್ಣ ಹಾಗೂ ದೇವಿಯ ಯಾವ ಅವತಾರವನ್ನು ಪೂಜಿಸಬೇಕು ಹಾಗೂ ಯಾವ ಪುಷ್ಪಗಳನ್ನು ಅರ್ಪಿಸಬೇಕು ಎಂಬುದನ್ನು ತಿಳಿಯೋಣ. ಹಾಗೆ ಜೀವನದಲ್ಲಿ ಬರುವ ಸಕಲ ಕಷ್ಟಗಳು ನಿವಾರಣೆಯಾಗಿ ಮುಂದೆ ಬರಲು ಹೇಗೆ ದೇವಿಯನ್ನು ಕೋರಿಕೊಳ್ಳಬೇಕು ಎಂಬುದನ್ನು ತಿಳಿಯೋಣ. ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಳೆ ನವರಾತ್ರಿಯ ದ್ವಿತೀಯ ದಿನ ನಾವು ಆರಾಧಿಸುವುದು ಬ್ರಹ್ಮಚಾರಿಣಿ ದೇವಿಯನ್ನು. ಅವರು ತಪಸ್ಸು, ರೂಪ, ಧೈರ್ಯ, ನಿಶ್ಚಯ ಹಾಗೂ ಶುದ್ಧತೆಯ ಸಂಕೇತ. ಬ್ರಹ್ಮಚಾರಿಣಿ ಎಂದರೆ ಇತರ ವಿದ್ಯಾರ್ಥಿಗಳೊಂದಿಗೆ ತನ್ನ ಗುರುಗಳೊಂದಿಗೆ ಆಶ್ರಮದಲ್ಲಿ ವಾಸಿಸುವ ಶ್ರದ್ಧಾಭರಿತ ಮಹಿಳಾ ವಿದ್ಯಾರ್ಥಿನಿ. ಇದು ದುರ್ಗಾದೇವಿಯ ಎರಡನೇ ಅಂಶದ ಹೆಸರಾಗಿದೆ. ಇವರು ಜಟ ಮತ್ತು ಜುಟದಲ್ಲಿ ಕಮಂಡಲು ಮತ್ತು ಜಪಮಾಲೆಯನ್ನು ಹಿಡಿದಿರುವ ರೂಪದಲ್ಲಿ ಕಾಣಿಸುತ್ತಾಳೆ. ಬ್ರಹ್ಮಚಾರಿಣಿ ದೇವಿ ನಮಗೆ ತಾಳ್ಮೆ, ಶಾಂತಿ ಮತ್ತು ಆತ್ಮಶಕ್ತಿಯನ್ನು ನೀಡುತ್ತಾಳೆ. ಹಾಗಾದರೆ ಪೂಜಾ ವಿಧಾನ ಹೇಗೆ ನೋಡೋಣ ಬನ್ನಿ. ಮೊದಲು ಕಲಶ ಪೂಜೆಯನ್ನು ನೆನಪಿಸಿಕೊಳ್ಳಿ. ನಂತರ ಅಮ್ಮ ದೇವಿಗೆ ಗಂಧ, ಕುಂಕುಮ, ಅರಿಶಿಣ, ಹೂವು ಸಮರ್ಪಿಸಿ ಆರತಿ ಮಾಡಿ. ಬ್ರಹ್ಮಚಾರಿಣಿ ಅಮ್ಮನಿಗೆ ಸಕ್ಕರೆ ಮತ್ತು ನೀರು ಬಹಳ ಇಷ್ಟ. ಆದ್ದರಿಂದ ಸಕ್ಕರೆಯನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ಹಾಗೆಯೇ ಬಿಳಿಯ ಹೂವು, ಮಲ್ಲಿಗೆ, ಬಿಲ್ವಪತ್ರೆ ಮತ್ತು ನವಧಾನ್ಯ ಅರ್ಪಿಸಿದರೆ ವಿಶೇಷ ಫಲ ಪ್ರಾಪ್ತಿಯಾಗುತ್ತದೆ. ಪೂಜೆಯ ಸಮಯದಲ್ಲಿ ತಪಸ್ಸಿನ ಮಹತ್ವವನ್ನು ನೆನೆಯುತ್ತಾ ಮನಸ್ಸನ್ನು ಶುದ್ಧಗೊಳಿಸಿಕೊಳ್ಳಿ. ಪೂಜೆ ಮಾಡುವ ಸಮಯದಲ್ಲಿ ನೀವು ಧರಿಸಬೇಕಾದ್ದು ಕೆಂಪು ಬಣ್ಣದ ವಸ್ತ್ರ. ಕೆಂಪು ಬಣ್ಣವು ಕ್ರಿಯಾಶೀಲತೆ ಮತ್ತು ಉತ್ಸಾಹವನ್ನು ಪ್ರತಿನಿಧಿಸುತ್ತದೆ. ಇದು ನಿಮ್ಮಲ್ಲಿ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಆದ್ದರಿಂದ ಕೆಂಪು ಬಣ್ಣದ ವಸ್ತ್ರ ಧರಿಸಿ ತಾಯಿಯನ್ನು ಆರಾಧಿಸಿ. ಹಾಗೆಯೇ ನೀವು ಪಠಿಸಬೇಕಾದ ಮಂತ್ರ ಓಂ ದೇವಿ ಬ್ರಹ್ಮಚಾರಿಣೈ ನಮಃ. ಈ ಮಂತ್ರವನ್ನು 11 ಬಾರಿ, ಸಾಧ್ಯವಾದರೆ 108 ಬಾರಿ ಜಪಿಸುವಾಗ ತಾಯಿಯ ಬ್ರಹ್ಮಚಾರಿಣಿ ರೂಪವನ್ನು ಮನದಲ್ಲಿ ನೆನೆಯುತ್ತಾ ಜಪಿಸಬೇಕು. ಇದರಿಂದ ಮನಸ್ಸಿಗೆ ಶಾಂತಿ, ಆತ್ಮಶಕ್ತಿ ಮತ್ತು ತಪಸ್ಸಿನ ಫಲ ಶೀಘ್ರ ದೊರೆಯುತ್ತದೆ. ನಿಮ್ಮ ಎಲ್ಲ ಕಷ್ಟಗಳಲ್ಲಿಯೂ ತಾಯಿ ನಿಮ್ಮ ಜೊತೆಯಲ್ಲಿ ಇರುತ್ತಾಳೆ. ನೀವು ದೇವಿಯನ್ನು ಪೂಜಿಸುವಾಗ ನಿಮ್ಮ ಅಭಿಷ್ಟಗಳನ್ನು, ಅಂದರೆ ನಿಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಳ್ಳುತ್ತಾ ಪೂಜಿಸಿ. ನವರಾತ್ರಿಯ 2ನೇ ದಿನ ಅಂದರೆ ನಾಳೆ ಬ್ರಹ್ಮಚಾರಿಣಿಯ ದೇವಿಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ, ಪ್ರೀತಿಯಿಂದ ಆರಾಧಿಸಿ. ಶಾಂತಿ, ಧೈರ್ಯ ಮತ್ತು ಶಕ್ತಿ ನಿಮಗೆ ದೊರೆಯುತ್ತದೆ. ಆ ದೇವಿಯ ಆಶೀರ್ವಾದ ತಮ್ಮೆಲ್ಲರಿಗೂ ಸಿಗಲಿ ಅಂತ ಭಾವಿಸ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಂದೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.